ಅವರಿಗೆ ಬರೋ ಹೊಂಟೋಯ್ತೀವಿ. ಮನೇಲಿ ಮಿಸಸ್ಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿಬತ್ತು. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡು ನನ್ನ ಜೊತೆಲೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಲ್ಲೇ ಇರ್ತೀವಿ, ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಈಗ ಹೋಗಿರೋದು ನೋಡಿದ್ರೆ ಇದು ಯಾಕಪ್ಪ ಹಿಂಗೆ ತಲೆ ಕೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆ ಕೆಡಿಸ್ಕೊಯ್ತರು, 2 ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು ಅಲ್ಲ, ಹೋಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ, ಈಗ ನಾವಿಲ್ಲ ಅಂದರೆ ಈಗ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗೋಕ್ಕೂ ಆಗೋಲ್ಲ. ಈಗ ನಮ್ಮ ತಾಯಿ ಇದ್ರು ನೋಡ್ಕೊತಿದ್ರು, ನಮ್ಮ ತಾಯಿ ತಿರೋದ್ರು ಇರೋದು. ಈಗ ನನ್ನ ತಂಗಿ ಒಬ್ಬಳೆ, ಈಗ ಅವ್ರ ಮನೆ ನೋಡ್ಕೋಬೇಕಾ, ನನ್ನ ಮನೆ ನೋಡಬೇಕಾ, ಈಗ ಎಲ್ಲಿ ಅಂತ ನೋಡ್ತಾರೆ ಸರ್. ಅದಕ್ಕೆ ಏನಪ್ಪ ಅಂದರೆ ಏನೂ ತಪ್ಪು ಇಲ್ಲ, ಏನೋ ಆಗೋಯ್ತು, ಆಕಸ್ಮಿಕ ಇದು. ಈ ಆಕಸ್ಮಿಕದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಂದು ಏನು ನಮ್ಮ ಮನೆ ಸಂಸಾರ ನಾವು ನೋಡ್ಕೊಂಡು ಹೋಗುವ, ಬೇರೆ ವಿಚಾರ ಬೇಡ, ತಲೆ ಕೆಡಿಸ್ಕೊಂಡು ಹೋಗಿದ್ರು, ಏನೋ ತಲೆ ಕೆಡಿಸ್ಬಿಟ್ಟವ್ರೆ. ಈಗ ಮನೆಗೆ ಬಂದು ಸಂಸಾರ ಮಾಡ್ತಿದ್ರು, ನಾವು ಏನೂ ಬೇರೆ ಥರ ಏನೂ ಹೇಳಲ್ಲ ಸರ್. ಇದರ ಪವಿತ್ರ, ನನ್ನ ಹೆಸರು ವಿಜಯಕುಮಾರ್, ನಮ್ಮ ಹೆಂಡತಿ ಹೆಸರು ಪವಿತ್ರ. ಒಂದು ಕೆಟ್ಟ ಗಾಳಿಯಲ್ಲಿ ಏನೋ ಒಂದು ನಡೆದೋಯ್ತು. ಈಗ ಈ ವಿಚಾರ ಬೇಡ, ಬಾ ಮನೆಯಲ್ಲಿ ನಾವು ಹೆಂಗಿದ್ದೋ ಫಸ್ಟು ಅದರ ಸುಮ್ಮನೆ ನಮ್ಮ ಮನೆ ಸಂಸಾರ ಏನೋ ನೋಡ್ಕೊಂಡು ನಾವು ಹೋಗುವ. ಈಗ ಅವ್ರ ಮಕ್ಕಳು ಹಾಳಾಗೋದು ಬೇಡ, ನಮ್ಮ ಮಕ್ಕಳು ಹಾಳಾಗೋದು ಬೇಡ. ಈಗ ಮಕ್ಕಳ ಭವಿಷ್ಯನಾರು ನೋಡಿಕೊಂಡು ಏನೋ ಜೀವನ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು. 15-20 ವರ್ಷದ ಮದುವೆ ಆಗಿ ಎಷ್ಟೋ ವರ್ಷ ಆಗಿದೆ. ಈಗ ಅದೇ ಥರ ಆಟ ಆಡೋ ವಯಸ್ಸಲ್ಲ ಇದು. ಈಗ ನಿನಗೂ ವಯಸ್ಸಾಯಿತು, ನನಗೂ ವಯಸ್ಸಾಗದೆ. ಈಗ ಇನ್ನು ಬೇರೆ ಆಟ ಆಡೋದು ಬೇಡ. ಬಾ ಮನೆಗೆ ಊರವ್ರು ಕೂರಿಸ್ಕೊಂಡು ಏನೋ ತೀರ್ಮಾನ ಮಾಡುವ. ಇನ್ನು ಬೇರೆ ವಿಚಾರ ಏನೂ ಬೇಡ. ನೆಮ್ಮದಿಯಾಗಿ ನಿನ್ನ ಸಂಸಾರ ನೀನು ನೋಡ್ಕೊಂಡು ನಡಿ, ಅವ್ನ ಸಂಸಾರ ಅವ್ರ ಮಕ್ಕಳ ಅವ್ನು ನೋಡ್ಕೊಂಡು ಏನೋ ಸಂಸಾರ ಮಾಡಲಿ.